ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಾರುತಿ ಅಂತ. ನಾನು ಮೈಸೂರು ಜಿಲ್ಲೆ ಕೆ.ಆರ್. ನಗರ ತಾಲೂಕು ಸಾಲಿಗ್ರಾಮ ಅಂದರೆ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು, ನಮ್ಮ ಅಣ್ಣವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಊರು. ನಾನು ಸಾಲಿಗ್ರಾಮದಿಂದ 98ರಲ್ಲಿ ಬೆಂಗಳೂರಿಗೆ ಬಂದೆ. ಹೌದು, ಯಾಕೆಂದರೆ ಇದು ಒಬ್ಬರು ನೆನ್ಕೋಬೇಕಾಗುತ್ತೆ ನಾವು. ಪಿ ಧನರಾಜ್ ಅಂತ ನಿಮಗೆ ಗೊತ್ತಿರ್ಬೋದು, ಪ್ರೊಡ್ಯೂಸರ್ ಇದ್ರು ಅವರು. ಅವರು ಅಣ್ಣವ್ರ ಕಂಪ್ನಿಲಿ ಊಟದ ನೋಡ್ಕೊಳ್ಳೋವಂಥ ವ್ಯವಸ್ಥೆ ಮಾಡ್ತಾಯಿದ್ರು. ಅಣ್ಣವರು ಬ್ಯಾನರಿಂದ ಎಲ್ಲೇ ಶೂಟಿಂಗ್ ಆದ್ರೂ ಅಲ್ಲಿ ಅವರು ಊಟದ ವ್ಯವಸ್ಥೆ ನೋಡ್ಕೊತಾ ಇದ್ರು ಪಿ ಧನರಾಜ್ ಅವರು. ಅವಾಗ 81ನಲ್ಲಿ ನವೋಗ ಹೋಟ್ಲು ಪ್ರಾರಂಭ ಆದಾಗ್ಲಿಂದ 82 ನೆಕ್ಸ್ಟ್ ಯಾವುದೋ ಒಂದು ಶೂಟಿಂಗ್ ನಿಮಿತ್ತ ಅಣ್ಣವ್ರಿಗೆ ಊಟ ಬರೋದೇನೋ ಲೇಟ್ ಆಗ್ತಂತೆ. ಇಲ್ಲೇ ತೋಟದಪ್ಪ ಛತ್ರಲ್ಲ, ಇಲ್ಲೇ ಮೆಜೆಸ್ಟಿಕ್ 19 ಒಂದು ಯಾವುದೋ ಶೂಟಿಂಗ್ ನಡೀತಾ ಇದ್ದಾಗ ಊಟ ಬರೋದು ಲೇಟ್ ಆಯಿತು. ಯಾವ್ದಾರ ಒಂದು ಊಟ ಅರೇಂಜ್ ಮಾಡಿ ಅಂತ ಹೇಳಿದಾಗ, ಸರ್ ಈ ಥರ ಒಂದು ನವೋಗ ಹೋಟ್ಲು ಅಂತ ಓಪನ್ ಆಗಿದೆ, ತುಂಬ ಚೆನ್ನಾಗಿದೆ, ನಾನ್ ವೆಜ್ ಹೋಟ್ಲು, ಬಿರಿಯಾನಿ ಎಲ್ಲ ಚೆನ್ನಾಗಿರುತ್ತೆ, ಒಂದ್ಸರಿ ತರ್ಸೋಣ ಅಂದಿದ್ದಕ್ಕೆ ಅವಾಗ ಆಯಿತು ತರಿಸಿ ನೋಡೋಣ ಅಂದ್ರಂತೆ ಅಣ್ಣವರು, ಪಾರ್ವತಮ್ಮ ಅಕ್ಕ ಅವರೆಲ್ಲ. ಅವಾಗ್ಲಿಂದ 82 83 ಅನ್ಕೊಂತೀನಿ ಅವರು ನಾನು ಹೇಳಿರೋ ಥರ 83ಯಲ್ಲಿ ಊಟ ಬಂದಾಗ ಊಟ ನೋಡ್ಬಿಟ್ಟು ತುಂಬ ಖುಷಿಪಟ್ಟು ಆವಾಗ್ಲಿಂದ ಇಲ್ಲಿವರೆಗೂ ಊಟ ಅದೇ ಥರ ಹೋಗ್ತಾ ಇದೆ ನಮ್ಮ ಹೋಟ್ಲಿಂದ ಊಟ ಅವ್ರಿಗೆ. 98 ಏಪ್ರಿಲ್ 25 ನಾನು ಅಣ್ಣವ್ರು ನೋಡಿದೆ. ಅದಕ್ಕಿಂತ ಮುಂಚೆ 1988ರಲ್ಲಿ ನಂಜುಂಡಿ ಕಲ್ಯಾಣ ನಮ್ಮ ಊರಲ್ಲಿ 100 ಡೇಸ್ ಆಗಿತ್ತು. 100 ದಿನ ಶತದಿನೋತ್ಸವ ಸಮಾರಂಭಕ್ಕೆ ಇಡೀ ಅಣ್ಣವ್ರ ಕುಟುಂಬ ಚಿತ್ರರಂಗದ ಎಲ್ಲರೂ ಬಂದಿದ್ರು. ಅವಾಗ ದೂರದಿಂದ ನೋಡಿದ್ ಬಿಟ್ರೆ ಹತ್ತಿರದಿಂದ ನೋಡಿದ್ದು ಅಂದ್ರೆ ನಮಗೆ ಅವ್ರ ಮನೆಯಲ್ಲೇ. ಏಕೆಂದರೆ ನಾವು ನಮ್ಮ ತಂದೆ ಕಾಲದಿಂದನೂ ನಮ್ಮ ತಂದೆ ನಮಗೆ ಚಿಕ್ಕದಲ್ಲಿದ್ದಾಗೆಲ್ಲ ಕರ್ಕೊಂಡೋಗೋರು. ಅಣ್ಣವ್ರು ರಿಲೀಸ್ ಆದಾಗ ಸಿನಿಮಾ ವೈಟ್ ಆ್ಯಂಡ್ ಬ್ಲಾಕ್ ಸಿನಿಮಾ ಎಲ್ಲ ಅವ್ರ ಜೊತೆಲಿ ಕರ್ಕೊಂಡು ನಮ್ಮ ಅಪ್ಪ ನಮ್ಮ ಅಣ್ಣವ್ರಿಗೆ ದೊಡ್ಡ ಅಭಿಮಾನಿ. ಆವಾಗ ನಮಗೆ ಸ್ವಲ್ಪ ಅಣ್ಣವ್ರ ಮೇಲೆ ಅಭಿಮಾನ ಜಾಸ್ತಿ. ಅವರು ಪಿಕ್ಚರ್ ನೋಡಿ 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 ಅಭಿಮಾನ ಬಂತು. ಅಂದರೆ ಕಲ್ಪನೆ ಇರಲಿಲ್ಲ ಅಣ್ಣವ್ರು ಅಂದರೆ ಎದುರುಗಡೆ ನೋಡಿದ್ರೆ ಇದೇ ಥರ ಇರ್ತಾರೆ, ನಾವೆಲ್ಲ ಸಿನಿಮಾ ಕಲ್ಪನೆಯಲ್ಲೇ ಇದ್ದು, ಸೂಟು ಬೂಟು, ಆ ರಾಜನ್ ಡ್ರೆಸ್ಸು ಆ ಥರ ಇದ್ದಿತ್ತೆ. ಅಣ್ಣವ್ರು ನೋಡಿದ್ಮೇಲೆ ಎಲ್ಲ ಚೇಂಜ್ ಆಗೋಯ್ತು. ಅವರ ನಡವಳಿಕೆ, ಅವ್ರ ಸರಳತೆ ನೋಡಿ ನಾವು ಅಲ್ಲೇ ಇನ್ನೂ ಇದಾಗ್ಬಿಟ್ಟು ನಾವು 98 ಯಾಕೆಂದರೆ ಹಿಂದೆ ಎಲ್ಲ ನಮ್ಮ ಹೋಟ್ಲಿಂದ ರೆಗ್ಯುಲರೇ ಅವ್ರ ಮನೆಗೆ ಊಟ ಹೋಗ್ತಿತ್ತು. ಅವ್ರ ಫ್ಯಾಮಿಲಿ ಮೆಂಬರ್ ಏನು ಮಾಡೋರು ಅಂದರೆ ತಿಂಗಳಿಗೊಂದ್ಸರಿನೋ 15 ದಿವಸಕ್ಕೊಂದ್ಸರಿನೋ ಕೋಲೀಗ್ಸ್ ಎಲ್ಲ ಅವರು ಕುಟುಂಬ ಒಂದು 100-150 ಜನ ಸೇರ್ಕೊಂಡ್ಬಿಡೋರು. ಅಣ್ಣವ್ರು ಸದಾಶಿವನಗರ ಅಂತ ವೈಟ್ ಹೌಸ್ ಇತ್ತು ಮೊದಲು, ಇವಾಗ 2 ಮನೆ ಆಗಿದೆ. ರಾಘಣ್ಣ ಅಪ್ಪು ಸರ್ ಬೇರೆ ಬೇರೆ ಪೋಷಣೆ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ವೈಟ್ ಹೌಸ್ ಅಂತ ದೊಡ್ಡ ಮನೆ ಇತ್ತು ಅಣ್ಣವ್ರದ್ದು. ಅಲ್ಲಿ ಎಲ್ಲ ಯಾವ್ದಾರು ಒಂದು ಸಭೆ ಸಮಾರಂಭ ಏನೋ ಒಂದು ಎಲ್ಲ ಸೇರ್ಕೊಂಡಾಗ ಒಂದು 150 ಜನ ಆಗ್ತಿದ್ರಂತೆ ಅವ್ರ ರಿಲೇಷನ್ಸೇ. ಗಾಜನೂರಿಂದ ಇರ್ಬೋದು, ನಮ್ಮ ಸಾಲಿಗ್ರಾಮದಿಂದ ಇರ್ಬೋದು, ಅಲ್ಲಿ ಅವ್ರ ತಂಗಿ ಮಕ್ಕಳು, ಅವರ ಪಾರ್ವತಮ್ಮ ಅವ್ರ ತಂಗಿ ಮಕ್ಕಳು, ಅಣ್ಣವ್ರ ಕುಟುಂಬ ಎಲ್ಲ ಸೇರಿರೋ ಒಂದು 150 ಜನ ಆಗ ಎಲ್ಲರಿಗೂ ನಮ್ಮ ಹೋಟ್ಲಿಂದನೇ ಊಟ ಹೋಗ್ತಿತ್ತು. ಅವಾಗ ಒಂದು ಏಪ್ರಿಲ್ 25 ಆದಾಗ ಅಣ್ಣವ್ರ ಬರ್ತಡೇ ನೆಕ್ಸ್ಟ್ ಡೇ ಏನೇ ಇದ್ರೂ ನಮ್ಮ ಹೋಟ್ಲಿಂದ ಊಟ ಕಳಿಸೋ ಪದ್ಧತಿ ಇತ್ತಂತೆ ಮೊದಲಿಂದನೂ. ಅವಾಗ ಏಪ್ರಿಲ್ 25 1998ರಲ್ಲಿ ಪ್ರಪ್ರಥಮವಾಗಿ ಅಣ್ಣವ್ರನ್ನ ಹತ್ತಿರದಿಂದ ನೋಡಿ ಊಟ ನಾವೇ ತಗೊಂಡೋದು. ಅವಾಗ ಅಣ್ಣವ್ರು ನೋಡ್ಬಿಟ್ಟು ನಾವೇ ಶಾಕ್ ಆಗ್ಬಿಟ್ಟು, ಆ ಥರ ವೈಟ್ ಆ್ಯಂಡ್ ವೈಟ್ ಪಂಚೆ. ಅವಾಗೆಲ್ಲ ಊಟ ಮಾಡಿ ಆದಮೇಲೆ ಎಲ್ಲರೂ ಕೇಳೋರವರು, ಎಲ್ಲಿಂದ ನೀವ್ಯಾರು ನಮ್ಮ ಸ್ಟಾಫ್ ಎಲ್ಲ ಹೋಗಿರ್ತೀವಲ್ಲ ಊಟ ಬಡ್ಸೋಕ್ಕೆ. ಆಗ ಇನ್ಚಾರ್ಜ್ ನಾನೇ ನೋಡ್ಕೊತಾ ಇದ್ದಿದ್ದು. ಊಟ ಫಸ್ಟ್ ಹೋದಾಗ್ಲೂ ನಾನೇ ಹುಡುಗನೆಲ್ಲ ಕರ್ಕೊಂಡೋಗಿ ಅವ್ರು ಮೊದಲೇ ಹೇಳಿದ್ರು, ಈ ಥರ ಎಲ್ಲ ಇರುತ್ತಪ್ಪ, ಈ ಥರ ಊಟ ಬಡಿಸ್ಬೇಕು, ಈ ಥರ ಅವರೆಲ್ಲ ಊಟ ಮಾಡಿ ಇದಾದ್ಮೇಲೆ ಎಲ್ಲ ವಾಪಸ್ ಬರಬೇಕು ಅಂತ ಹೇಳಿ ಕಳಿಸಿದ್ರು. ನಮ್ಗೆ ಅಣ್ಣವ್ರು ನೋಡಿದಕ್ಕೆ ಫುಲ್ ಶಾಕು, ಊಟನೋ ಬಡ್ಸಂಗ ಇದೆಲ್ಲ ಒಂಥರ ವೈಬ್ರೇಷನ್ ಆಗೋಯ್ತು. ಇವರೇನ ಅಣ್ಣವರು, ನಾವು ಸಿನಿಮಾದಲ್ಲೆಲ್ಲ ಇವರೇನ ನೋಡಿದ್ದು ಅನ್ನೋಷ್ಟು ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಆಮೇಲೆ ಈ ಥರ ಬಂದಾಗ ನಾನು ಫಸ್ಟೇ ಪರಿಚಯ ಆಗ್ಬಿಟ್ಟೆ ಅವ್ರಿಗೆ. ನಾವು ಕೇಳೋರು, ಎಲ್ಲಿಂದ ಏನು ಮಾಡ್ಕೊಂಡಿದ್ದೀರಾ, ಎಲ್ಲಿ ಯಾವ ಊರು ನಿಮ್ದೆಲ್ಲ ಅಂತ ಕೇಳೋರು. ಎಲ್ಲರೂ ಹೋದಾಗ ಕೇಳ್ತಿದ್ರು, ನನ್ನ ಕೇಳಿದ್ರು ಈ ಥರ ನಮ್ಮ ಸಾಲಿಗ್ರಾಮ ಅಂದಕ್ಕೆ ಅವ್ರು ಇನ್ನೂ ಖುಷಿ ಆಗೋದ್ರು. ಕರೆದೇ ಬಿಟ್ರು, ಬಾಯ್ ಪಾರ್ವತಿ ನಿಮ್ಮೂರವ್ರು ಬಂದವ್ರೆ ಅಂತ. ಆಗ್ಲಿಂದ ರೆಕಗ್ನೈಸ್ ಆದೆ ನಾನು ಅವ್ರ ಕುಟುಂಬಕ್ಕೆ. ಇಲ್ಲ, ಅವರು ಅಣ್ಣವರು ಅಂದರೆ ಊಟದ ವಿಷಯದಲ್ಲಿ ತುಂಬ ಸೀರಿಯಸ್ ಏನಿರಲಿಲ್ಲ. ಊಟಕ್ಕೆ ಭಾರಿ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅವರು. ಏಕೆಂದರೆ ಅವರು ಊಟಕ್ಕೆ ಎಷ್ಟು ನಾವು ಒಂದು ಸ್ವಲ್ಪ ನಾವು ಊಟಕ್ಕೆ ದೊಡ್ಡವ್ರಿಗೆ, ತಂದೆ ತಾಯಿಗೆ ನಾವು ಬೆಲೆ ಕೊಡ್ತೀವಿ ಅಂದರೆ ಅಣ್ಣವರಿಂದನೇ ನಾವು ಕಲ್ತ್ಕೊಂಡಿರೋದು. ಅವರು ಏನೋ ಅಂದರೆ ಊಟದ ನಾವು ಫಸ್ಟು ಬಾಳೆ ಎಲೆಯಿಂದ ಸಮೇತ ತೊಗೊಂಡೋಗ್ತಾ ಇದ್ದೋ, ಬಾಳೆ ಎಲೆ ಬೀಡದಿಂದನೂ ತೊಗೊಂಡೋಗ್ತಾ ಇದ್ದೋ ನಾವು. ಅವ್ರ ಅಣ್ಣವ್ರಿಗೆ ಊಟ ಆದಮೇಲೆ ಬೀಡ ತಿನ್ನೋ ಅಭ್ಯಾಸ ಇತ್ತು. ಅಂದರೆ ಅವೆಲ್ಲ ನಮಗೆ ಆಮೇಲೆ ಗೊತ್ತಾಯಿತು ಹೋಟ್ಲಿಂದ ಹಿಂಗೆಲ್ಲ ಹೋಗ್ತಾಯಿತ್ತು ಅಂತ. ಬಾಳೆ ಎಲೆ ನಾವು ಮೊದಲು ಹಾಕಿದ್ದು ಬಾಳೆ ಎಲೆ ಹೇಗಿರ್ತಾ ಇತ್ತು, ಅಣ್ಣವ್ರು ಊಟ ಮಾಡಿ ಇದ್ದಾಗಲೂ ಅದೇ ಥರ ಬಾಳೆ ಎಲೆ ಇರ್ತಾ ಇತ್ತು. ಒಂದು ಅಗಳೂ ವೇಸ್ಟ್ ಮಾಡ್ತಿರ್ಲಿಲ್ಲ. ಒಂದನ್ನು ಯಾವುದೋ ಹೆಚ್ಚು ನಾನು, ಯಾಕೆಂದರೆ ನಾವು ಪ್ರೀತಿಯಿಂದ ನಮಗೆ ಖುಷಿ ಅಣ್ಣವ್ರಿಗೆ ಬಡಿಸ್ಬೇಕು ಅಂತ ಅವ್ರು ಹೊಟ್ಟೆ ತುಂಬಿದ್ರು. ಅಣ್ಣ ಇನ್ನೊಂದು ಸ್ವಲ್ಪ, ಅವಾಗ ನೀನು ಖುಷಿಯಪ್ಪ ಹಾಕು ಅನ್ನೋರು. ಆ ಥರ ಊಟನ ಅಷ್ಟು ಎಂಜಾಯ್ ಮಾಡ್ಕೊಂಡು ಊಟ ಮಾಡೋರು, ವೇಸ್ಟ್ ಮಾಡ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ಅಕ್ಕಪಕ್ಕ ಏನಾದರೂ ಬಿದ್ದಿದ್ರೆ ಒಂದು ಅಗ್ಲೂ ನಮಸ್ಕಾರ ಮಾಡ್ಕೊಂಡು ಬಾಯಿಗೆ ಹಾಕ್ಕೊತಾ ಇದ್ರು. ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಊಟಕ್ಕೆ ಅವರು. ಅಂದರೆ ಹೋಟೆಲ್ಗೆ ಒಂದು 4-5 ನನ್ನ ಕೇಳಿ ನಾನಿದ್ದಾಗ 2 ಸರಿ ಬಂದಿದ್ದಾರೆ. ಒಂದು 99ರಲ್ಲಿ ಯಾವುದೋ ಒಂದು ನಿಧಿ ಸಂಗ್ರಹಕ್ಕೆ ಒಂದ್ಸರಿ ಬಂದಿದ್ರು. ಆವಾಗ ನಮ್ಮ ಹೋಟ್ಲಿಗೆ ಬಂದಿದ್ರು. ಅವಾಗೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಹೋಟ್ಲಲ್ಲಿ ಕೂತ್ಕೊಂಡು ಊಟ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಪಾಪ. ಅವ್ರು ಕ್ರೌಡ್ ಜಾಸ್ತಿಯಾಗಿ
ಆ ಥರ ಜ್ಯೂಸ್ ಕುಡಿದ್ರು. ಇನ್ನೊಂದು ಚಿತ್ರರಂಗದ ಸಮಸ್ಯೆ ಏನಾದಾಗ ಡಬ್ಬಿಂಗ್ ಇದಾದಾಗ ಕೆಂಪೇಗೌಡ ಸರ್ಕಲಲ್ಲಿ ಒಂದು ಸಭೆ ಮಾಡಿದ್ರು. ಆವಾಗಲೂ ಅಣ್ಣವ್ರು ಬಂದು ನಮ್ಮ ಹೋಟ್ಲಲ್ಲೇ ಒಂದು ವಿಶ್ರಾಂತಿ ತೊಗೊಂಡು ಹೋಗಿದ್ರು. ಊಟ ಅಂತೂ ರೆಗ್ಯುಲರಾಗಿ ಹೋಗ್ತಾ ಇತ್ತು ಬಿಡಿ, ಮನೆಗೆ ಅಂತ ಹೋಗ್ತಾ ಇತ್ತು. ಅವ್ರು ಯಾವಾಗ ಹೇಳ್ತಾ ಇದ್ರು ಅವಾಗೆಲ್ಲ ಊಟ ನಾವು ತೊಗೊಂಡು ಹೋಗ್ತಾ ಇದ್ದು. ಹೌದೌದು, ಅಲ್ಲೇ ಫೋಟೋ ಇಕ್ಕಿದ್ವಿ. ಇವಾಗ್ಲೂ ನಾವು ಅಣ್ಣವ್ರು ಊಟ ಮಾಡಿದ ಫೋಟೋನೇ ಅವ್ರು ಕೂತಿದ್ದ ಜಾಗದ ಮೇಲ್ಗಡೆ ಇಟ್ಟಿದ್ದೀವಿ. ನಾವು ಕ್ಯಾಶ್ ಕೌಂಟರ್ ಪಕ್ಕದಲ್ಲೇ ಅವ್ರು ಜಾಸ್ತಿ ಬಂದು ಕೂತ್ಕೊತಾ ಇದ್ದಿದ್ದು. ಇನ್ನು ಅವ್ರಿಗೆ ಕುಟುಂಬ ಸದಸ್ಯರು ಯಾರೇ ಬಂದ್ರು ನಾವು ಫ್ಯಾಮಿಲಿ ರೂಮಲ್ಲೇ ಅರೇಂಜ್ ಮಾಡ್ಬಿಡ್ತಾ ಇದ್ದೆ. ಯಾಕೆ ಬರೋಕ್ಕಿಂತ ಮುಂಚೆ ಇನ್ಫಾರ್ಮ್ ಮಾಡೋರು ಅವರು. ಮೊದಲು ಲ್ಯಾಂಡ್ಲೈನ್ ಫೋನ್ ಇತ್ತು, ಅವಾಗಲೂ ಅಪ್ಪೋರ್ ಇರಲಿ, ಶಿವಣ್ಣ ಇರಲಿ, ರಾಘಣ್ಣ ಇರಲಿ, ಒಂದು ಫೋನ್ ಮಾಡಿ ಹಿಂಗೆ ಬರ್ತಾ ಇದೀವಿ ಅಂದಿದ್ದಕ್ಕೆ ಅವ್ರಿಗೆ ಒಂದು ಅಲ್ಲಿ ಫ್ಯಾಮಿಲಿ ರೂಮ್ ಅಂತ ಇದೆ, ಅದು ರಿಸರ್ವ್ ಮಾಡಿಬಿಡ್ತಾ ಇದ್ದು. ಅವ್ರು ಬಂದು ಊಟ ಮಾಡ್ಕೊಂಡು ಆರಾಮಾಗಿ ಹೋಗೋ ಥರ ಯಾವುದೇ ಗಲಾಟೆ ಗದ್ದಲ ಆಗದಂಗೆ ನಾವು ಮೇಂಟೈನ್ ಮಾಡ್ತಾ ಇದ್ದು. ಅದು ಹೆಸರೇ ನವಯುಗ ಅಂತಲ್ಲ, ರಾಜ್ಕುಮಾರ್ ಹೋಟ್ಲ್ ಅಂತಲೇ ಮೊದಲಿದ್ದಿದ್ದು. ರಾಜ್ಕುಮಾರ್ ಹೋಟ್ಲು ಅವಾಗೆಲ್ಲ ಒಂದು ಯಾವಾಗ ನಮ್ಮ ಹೋಟ್ಲು ಊಟ ತಿಂದು ಫೇಮಸ್ ಆದ್ರು ಅವರು, ಅವಾಗ ಅವ್ರಿಗೆ ಏನಪ್ಪ ಅಂದರೆ ಊಟ ಚೆನ್ನಾಗಿರಬೇಕು, ಅಂದರೆ ಪರ್ಫೆಕ್ಟ್ ಆಗಿರಬೇಕು, ಯಾವುದೇ ಅಜೀರ್ಣ ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಥರ ಒಂದು ಇದಿತ್ತು. ಆಗ ಊಟ ಅದ್ರ ಫೀಲ್ ಬಂದ್ಬಿಡುತ್ತೆ. ಅವಾಗ ನಮ್ಮ ಹೋಟ್ಲಿಗೆ ಊಟ ಇಷ್ಟ ಆಗಿ ಅಣ್ಣವರೇ ಒಂದು ಪತ್ರಿಕೆ ಹೇಳಿಕೆ ಕೊಟ್ಬಿಟ್ಟಿದ್ರು. ಒಂದು ಇದರಲ್ಲಿ ನೀವು ಏನೇ ಮಾಡಿದ್ರು ನವಯುಗಕ್ಕೆ ಹೋಗಿ, ಅಲ್ಲಿ ಊಟ ಭಾರಿ ಚೆನ್ನಾಗಿರುತ್ತೆ ಅಂತ ಒಂದು ಪತ್ರಿಕಾ ಇದರಲ್ಲಿ ಗೋಷ್ಠಿಲಿ ಅವರು ಹೇಳಿದ್ದರಿಂದ ಇಡೀ ಚಿತ್ರರಂಗಕ್ಕೆ ಅದು ಹರಡಿ ಎಲ್ಲ ಯಾವುದೇ ಶೂಟಿಂಗ್ ಇದ್ರು ನಮ್ಮ ಹೋಟ್ಲಿಂದನೇ ಊಟ ಹೋಗೋವಂಥ ಒಂದು ಪದ್ಧತಿ ಆಗೋಯ್ತು. ಅವಾಗ ಯಾವುದೇ ಕಂಪ್ನಿ ಸಿನಿಮಾ ನಡೆದ್ರು ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಸಾರಾ ಗೋವಿಂದಣ್ಣ ಅವ್ರು ಆಗಿರ್ಬೋದು, ನಮ್ಮ KCN ಚಂದ್ರಶೇಖರ್ ಅವ್ರ ಬ್ಯಾನರ್ ಆಗಿರ್ಬೋದು, ಸುಮಾರು ಮುನಿರತ್ನಮ್ಮ ಅವ್ರ ಬ್ಯಾನರ್ ಆಗಿರ್ಬೋದು, P ಧನರಾಜ್ ಅವ್ರ ಬ್ಯಾನರ್ ಆಗಿರ್ಬೋದು, 90% ಬೆಂಗಳೂರಲ್ಲಿ ಶೂಟಿಂಗ್ ನಡೆದ್ರೆ ನಮ್ಮ ಹೋಟ್ಲಿಂದನೇ ಊಟ ಹೋಗ್ತಿತ್ತು. ಅಣ್ಣವರು ಅಂದರೆ ನಿಮಗೆ ಗೊತ್ತಿರೋ ಥರ ಊಟ ನೀವು ಪ್ರೀತಿಯಿಂದ ಕೊಟ್ಟರೆ ಯಾವುದಾದ್ರೂ ಊಟ ಮಾಡ್ತಾ ಇದ್ರು. ಅವ್ರಿಗೆ ಮಟನ್ ಬಿರಿಯಾನಿ, ನಾಟಿ ಕೋಳಿ ಫ್ರೈ, ಚಿಕನ್ ಚಿಲ್ಲಿ, ಚಿಕನ್ ಕಬಾಬು ತುಂಬ ಇಷ್ಟ. ಅಂದ್ರೆ ನಮ್ಮ ಹೋಟ್ಲು ಪಪ್ಪು ತುಪ್ಪ ಅಂದ್ರೆ ತುಂಬ ಇಷ್ಟಪಟ್ಟು ವೈಟ್ ರೈಸ್ಗೆ ಪಪ್ಪು ಹಾಕೊಂಡು ತುಪ್ಪ ಹಾಕೊಂಡು ಅದ್ರ ಮೇಲೆ ಒಂದು ಚಟ್ನಿ ಪೌಡ್ರ್ ಅಂತ ಮಾಡ್ತೀವಿ ನಾವು. ಅದನ್ನು ತುಂಬ ಇದು ಮಾಡೋರು. ನವಯೋಗದಿಂದ ನಾನು ಯಾವುದಾದ್ರೂ ಬಡ್ಸಮ್ಮ ಅಂತ ಹೇಳೋರು. ಆ ಥರ ಒಂದು ನಂಬಿಕೆ ಇತ್ತು ನಮ್ಮ ಹೋಟ್ಲ ಬಗ್ಗೆ. ಪರ್ಟಿಕ್ಯುಲರ್ ಇದೆ ಅಂತೇನಿಲ್ಲ, ನಾನ್ ವೆಜ್ ನೀವು ಯಾವುದೇ ಪ್ರೀತಿಯಿಂದ ಕೊಟ್ಟರು ತಿನ್ನೋರು. ತಲೆ ಮಾಂಸ ಇವೆಲ್ಲ ಬೋಟಿ ಎಲ್ಲ ಇಷ್ಟ ಆಗ್ತಾ ಇತ್ತು. ಅಂದರೆ ಅವ್ರಿಗೆ ಅಂತ ಮಾಡಿ ಕಸ್ಟಮರ್ಗೆ ನಾವು ಮಾಡದೇ ಇದ್ರು ಅವ್ರಿಗೆ ಅಂತ ಮಾಡಿ ನಾವು ತೊಗೊಂಡೋಗಿರೋದಿದೆ. ನನಗೆ ಯಾವ್ದು ಊಟ ಬರುತ್ತೆ ಎಲ್ಲರಿಗೂ ಅದೇ ಬರಬೇಕು ಒಂದು ನಿಯಮ ಅವ್ರದ್ದು. ಅಣ್ಣವ್ರದ್ದು ಒಂದು ಅವರು ಇದರಲ್ಲಿ ಕಂಪ್ನಿಲಿ ಸಿನಿಮಾ ಶೂಟಿಂಗು ಇಲ್ಲೆಲ್ಲರ ಆದರೆ ಹೋಟ್ಲಿಂದ ಊಟ ಹೊಡೆದ್ರೆ ಅವರು ಅನ್ನ ಸಾರು ತಿಂದರೆ ಎಲ್ಲರಿಗೂ ಅನ್ನ ಸಾರೇ ಬೇಕು, ಅವ್ರು ಬಿರಿಯಾನಿ ತಿಂದರೆ ಎಲ್ಲರಿಗೂ ಬಿರಿಯಾನಿನೇ ಕಳಿಸ್ಬೇಕು. ಆ ಥರ ಪದ್ಧತಿ ಅವ್ರದ್ದು. ನನ್ನೊಬ್ಬಂಗೆ ಬೇರೆ ಕೊಟ್ಟು ಇನ್ನೊಬ್ರಿಗೆ ಬರೀ ಲೈಟ್ ಬಾಯ್ಗಳಿಗೂ ಬೇರೆ ಕೊಡೋಂಗಿಲ್ಲ ಅವರು. ನಾನೇನು ತಿಂತೀನೋ ಎಲ್ಲ ಸೆಟ್ಟಲ್ಲಿರೋರು ಅದೇ ತಿನ್ನಬೇಕು ಅಂತ ರೂಲ್ಸ್ ಇತ್ತು ಅವರು ಬ್ಯಾನರಲ್ಲಿ. ಅಂದರೆ ಎಲ್ಲ ಕೂತ್ಕೊಂಡು ಊಟ ಮಾಡಬೇಕು ಅವರು. ನಾವು ಶೂಟಿಂಗು ಈಗ ನಾನು ಬಂದಾಗ್ಲಿಂದ ಹಿಂದೆ ಗೊತ್ತಿಲ್ಲ ಶಬ್ದವೇದಿಗೆ ಊಟ ತೊಗೊಂಡೋಗಿದ್ದೀವಿ ನಾವು. ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಂದೇ ಸಿನಿಮಾ ಶೂಟಿಂಗ್ ಅವ್ರು ನಡೀತಾ ಶಬ್ದವೇದಿ, ಅದು ನಾವು ಕಂಠೀರವ ಸ್ಟುಡಿಯೋಗೆಲ್ಲ ಊಟ ತೊಗೊಂಡೋಗಿದ್ದೀವಿ. ಅವರು ಜೊತೆಲಿ ಕೂತ್ಕೊಂಡು ಇಲ್ಲಿಂದ ಅಲ್ಲಿವರೆಗೆ ಲೈನಲ್ಲಿ ಕೂತ್ಕೊಳ್ಳೋರು. ಎಲ್ಲ ಊಟ ಸಮಯ ಆದರೆ ಎಲ್ಲ ಬ್ರೇಕ್ ಕೊಟ್ಟು ಒಂದೇ ಅವ್ರ ಅಣ್ಣವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಬೇಕು. ಅವ್ರಿಗೇನು ಊಟ ಬಡಿಸ್ತಾರೆ ಅದೇ ಎಲ್ಲರಿಗೂ ಬಡಿಸ್ಬೇಕು. ಆ ಥರ ರೂಲ್ಸ್ ಅವರು. ಭೇದ ಭಾವನೆ ಮಾಡ್ತಿರ್ಲಿಲ್ಲ ಅವರು. ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ, ಇಂಟರ್ವ್ಯೂಲ್ಲೇ ಹೇಳ್ಕೊಂಡಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ನಮ್ಮ ಅನ್ನದಾತರು ಅಂತಲೇ ಕರಿತಾ ಇದ್ರು ನಮ್ಮ ಹೋಟ್ಲ್ ಯಜಮಾನ್ರು ಮೋಹನ್ ರಾವ್ ಸರ್ನ. ಅನ್ನದಾತರು ಬಂದರು ನೋಡ್ರಪ್ಪ ಅಂತ ಕರಿತಾ ಇದ್ರು. ಪಾಪ ಅದಷ್ಟು ಪ್ರೀತಿ ವಿಶ್ವಾಸ. ಅಂದರೆ ಅಣ್ಣವರು ಯಾವಾಗ ನಮ್ಮ ಹೋಟ್ಲು ಊಟ ಇಷ್ಟಪಟ್ಟು ಊಟ ಮಾಡಿ ಅವ್ರಿಗೊಂದು ಬರೀ ಅವ್ರು ಒಂದು ಹೇಳಿಕೆ ಕೊಟ್ಟರು, ಅವಾಗಲೇ ನಮ್ಮ ಹೋಟ್ಲು ರಾಜ್ಕುಮಾರ್ ಹೋಟ್ಲ್ ಅಂತಲೇ ಫೇಮಸ್ ಆಗೋಯ್ತು. ಎಲ್ಲ ಅಭಿಮಾನಿಗಳು ಹೌದು ಅಣ್ಣವ್ರು ಹೇಳೋರಂತೆ ನಡ್ರಪ್ಪ ಹೆಂಗೆ ಇದೆ ನೋಡೋಣ ಅಂತ ಆಗ ಸ್ಟಾರ್ಟ್ ಆಗಿದ್ದು. ಅಣ್ಣವ್ರ ಅಭಿಮಾನಿಗಳ ಜಾತ್ರೆ ಇವತ್ತು ನಿಂತಿಲ್ಲ. ಅಪ್ಪವ್ರ ಬಗ್ಗೆ ಏನು ನೆನೆಸ್ಕೊಳ್ಳೋದು, ಅದೇ ಅಣ್ಣವ್ರ ತದ್ರೂಪ ಅವರು ಅಷ್ಟೇ. ಅಣ್ಣವ್ರ ತದ್ರೂಪ ನಾವು, ಯಾಕೆಂದರೆ ಅವ್ರನ್ನ ಚಿಕ್ಕ ವಯಸ್ಸಿಂದನೂ ನೋಡಿದ್ದೀವಿ. 98ರಿಂದ ಅಂದರೆ ಅವರು ಫಸ್ಟ್ ಪಿಕ್ಚರ್ 2002 ಅಪ್ಪು ಅವ್ರು ಬರೋವರೆಗೂ ರೆಗ್ಯುಲರ್ ಅವರು ಫ್ರೆಂಡ್ಸ್ ಗ್ರೂಪ್ ಇರೋದು. ಅವರು ಅದೇ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿ ಅಪ್ಪು ಹಿಂಗೆ ಬರ್ತಾ ಇದ್ದಾರೆ ನಾವು ರಿಸರ್ವ್ ಮಾಡ್ಬರೋ. ಅವ್ರು ಬಂದರೆ 10-15 ಜನ ಬರೋರು ಗ್ರೂಪು. ಅವಾಗ ಅಪ್ಪು ಸಿನಿಮಾ ಬರೋಕ್ಕಿಂತ ಮುಂಚೆ ಪರಶುರಾಮ್ ಮಾಡಿ ಅವ್ರು ನಿಲ್ಲಿಸ್ಬಿಟ್ಟಿದ್ರು. ಯಾವುದೇ ಸಿನಿಮಾ ಆ್ಯಕ್ಟಿವಿಟಿ ಇರಲಿಲ್ಲ ಅವ್ರದ್ದು. ಬೇರೆ ಬೇರೆ ಬಿಸ್ನೆಸ್ ಮಾಡಿದ್ರೆ ಎಲ್ಲ ನಿಮಗೆ ಗೊತ್ತು. ಸಿನಿಮಾ ಅಪ್ಪುವರೆಗೂ ಯಾವುದೋ ಸಿನಿಮಾ ಮಾಡಿರಲಿಲ್ಲ. ಅವಾಗ ರೆಗ್ಯುಲರಾಗಿ ಬೆಂಗಳೂರಲ್ಲಿದ್ದಾಗ ರೆಗ್ಯುಲರ್ ಒಂದು ವಾರಕ್ಕೆ 15 ದಿವಸಕ್ಕೆ ಬರ್ತಾನೆ ಇರೋರು ಊಟಕ್ಕೆ. ಅವಾಗ ಅಂತೂ ನಮ್ಮ ಬಿಡಿ, ಅವಾಗ ಚಿಕ್ಕ ವಯಸ್ಸಿಂದನೂ ತಿಂದಿರೋರು. ಇನ್ನು ಊಟ ಅಷ್ಟೇ ಬಂದಾಗ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋರು. ನಾವು ಅವ್ರಿಗೂ ಅಷ್ಟೇ ಫ್ಯಾಮಿಲಿ ರೂಮಲ್ಲಿ ಕೂರಿಸ್ಬಿಟ್ಟು ನಾವು ಅವ್ರಿಗೆ ಏನು ಬೇಕೋ ಅದು ಕೊಟ್ಬಿಟ್ಟು ಆರಾಮಾಗಿ ಊಟ ಮಾಡಿ ಕಳಿಸ್ತಾ ಇದ್ದು. ಆಮೇಲೆ ಅಪ್ಪು ರಿಲೀಸ್ ಆದಾಗ 100 ಡೇಸ್ ಸಂತೋಷಲ್ಲಿ 100 ಡೇಸ್ ಆಯಿತು. ಆವಾಗ ಎಲ್ಲ ಗ್ರೂಪ್ ಬಂದಿದ್ರು. ಆವಾಗ ಅಶ್ವಿನಿ ಮೇಡಮ್ಮು, ಅಪ್ಪು ಅವರು, ಆಮೇಲೆ ನಮ್ಮ ಟೆಕ್ನಿಷಿಯನ್ ಎಲ್ಲ ಊಟಕ್ಕೆ ಬಂದಾಗ ಆವಾಗ ರೆಕಗ್ನೈಸ್ ಆಗಿದ್ರಲ್ಲ. ಅಪ್ಪು ಸೂಪರ್ ಹಿಟ್ ಆಗ್ಬಿಟ್ಟಿತ್ತು 100 ಡೇಸು ಸಂತೋಷ್ ಥಿಯೇಟ್ರಲ್ಲಿ. ಅವಾಗ ಊಟ ಮಾಡೋಕ್ಕೆ ಕೊಡಲಿಲ್ಲ. ಸ್ವಲ್ಪ ಫ್ಯಾನ್ಸ್ ಎಲ್ಲ ಕ್ರೌಡ್ ಜಾಸ್ತಿ ಆಗಿಬಿಟ್ಟು, ಇಲ್ಲ ನಾನು ಹಿಂಗೆ ಬಂದರೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ, ನಾನು ಏನಾದ್ರು ಇದ್ರೆ ಹೇಳ್ತೀನಿ ಅಂತೇಳಿ ಅವಾಗ ಒಂದು 4-5 ಸರಿ ಬಂದಿದ್ದಾರೆ ಅಷ್ಟೇ. ಬಂದರೆ ಫೋನ್ ಮಾಡಿಬಿಟ್ಟಿರೋರು. ಆಮೇಲೆ ಮೊಬೈಲ್ ಬಂದಮೇಲೂ ನಮಗೆ ಫೋನ್ ಮಾಡೋರು, ಹಿಂಗೆ ಬರ್ತಾ ಇದ್ದೀನಿ ಅಂತ. ಆಮೇಲೆ ಇಲ್ಲಿ ಆಫೀಸಿಗೆ ಬಂದಾಗ ವಜ್ರೇಶ್ವರಿಗೆ ಬಂದೇ ಬರೋರು. ರೆಗ್ಯುಲರಾಗಿ ಊಟ ತೊಗೊಂಡು ಹೋಗ್ತಾ ಇದ್ದೋ ನಾವು. ಇನ್ನು ಮನೆಗಂತೂ ಆಗ್ಲಿಂದನೂ ಹೋಗೋ ಪದ್ಧತಿ ಇದೆ, ಇವತ್ತೂ ಇದೆ. ಈಗ ಅಕ್ಟೋಬರ್ 29 ನಮ್ಮ ಅಪ್ಪವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು, ಎಲ್ಲರಿಗೂ ಗೊತ್ತಿದೆ. ನವಂಬರ್ 10ಕ್ಕೆ ನಮ್ಮ ಹೋಟ್ಲಿಗೆ ಒಂದು ಡೇಟ್ ಇತ್ತು ಅವ್ರದ್ದು. ಅಂದರೆ ಕೃಪಾಲ್ ಮಾನನ ಯಾರವರು ಫುಡ್ ಲವರ್ಸ್ ಅಂತ ಒಂದು ಚಾನಲ್ ಇದೆ,
ನಿಮಗೆ ಗೊತ್ತಿರಬೇಕು, ಒಂದು ಬಸವೇಶ್ವರ ಖಾನಾವಳಿಗೆ ಹೋಗ್ಬಿಟ್ಟು ಅವರಿಬ್ಬರು ಊಟ ಮಾಡೋ ಒಂದು ವಿಡಿಯೋ ಮಾಡಿದರು. ಅದೇ ಥರ ಇಲ್ಲ ನಾನು ನವಯುಗದಲ್ಲೊಂದು ಮಾಡೋಣ ಇಬ್ಬರು ಹೋಗಿ ಅಂತ ಅವರಿಬ್ಬರು ಮಾತಾಡ್ಕೊಂಡು ನವಂಬರ್ 10ಕ್ಕೆ ಡೇಟ್ ಕೊಟ್ಟಿದ್ರು ನಮಗೆ. ಅಲ್ಲಿ ಬಂದು ನಮ್ಮ ಹೋಟ್ಲಲ್ಲಿ ನಮ್ಮ ಅಣ್ಣ ನಮ್ಮ ತಂದೆಯವರ ಕಾಲದಿಂದನೂ ನಾವೇನೆಲ್ಲ ಇಷ್ಟಪಟ್ಟು ತಿಂತಾ ಇದ್ದೋ ಅದನ್ನೆಲ್ಲ ಅಲ್ಲಿ ಬಡಿಸಿ ನಾವೊಂದು ವಿಡಿಯೋ ಮಾಡಿ ಇದು ಮಾಡೋಣ ಅಂತೇಳಿ ನವಂಬರ್ 10ಕ್ಕೆ ಡೇಟ್ ಕೊಟ್ಟಿದ್ರು ನಮ್ಮ ಹೋಟ್ಲಲ್ಲಿ. ನಮ್ಮ ಹೋಟ್ಲಿಗೆ ಬರೋ ಇದ್ದಿತ್ತು ನವಂಬರ್ 10ಕ್ಕೆ. ಅದು ನಮ್ಮ ದುರ್ದೈವನೋ ಏನೋ ಈ ಥರ ಘಟನೆ ಆಯಿತು. ಅಂದರೆ ಅವರು ಯಾವಾಗ ಇದಾಯಿತು ಅವ್ರ ಪಾಪ ಅವ್ರನ್ನ ಇದು ನವೈ ಹೋಟ್ಲ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಫ್ಲೇವರ್ ಆಫ್ ಗಂಧದ ಗುಡಿ ಅಂತ ಒಂದು ಗಂಧದ ಗುಡಿ ಸಿನಿಮಾ ಟೈಮಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅನುಶ್ರೀ ಅವರು ನಮ್ಮ ವಿನಯ್ ರಾಜ್ಕುಮಾರ್ ಅವರೆಲ್ಲ ಇಲ್ಲ ಮಾಡಬೇಕು ಅಪ್ಪೋ ಅವ್ರ ಆಸೆ ಇದು ಅಂತೇಳಿ ಅಪ್ಪೋ ಅವ್ರು ಎಲ್ಲೆಲ್ಲಿ ಫೇವ್ರೇಟ್ ಹೋಟ್ಲುಗಳು ಊಟ ಹೋಗ್ತಾ ಇದ್ರು, ಅವರು ಏನೇನು ತಿಂತಾ ಇದ್ರು ಅದನ್ನೆಲ್ಲ ಒಂದು ಕಾನ್ಸೆಪ್ಟ್ ಆಗಿ ತಗೊಂಡು ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದೆ ನಮ್ಮ ಹೋಟ್ಲಿಂದ. ನಾವೇ ಮಾಡಿದ್ದದನ್ನು. ಅದು ಇಲ್ಲಿ ಕರ್ನಾಟಕ ಆಲ್ ಓವರ್ ಮಾಡಿದ್ರು. ಅವಾಗ ಅಪ್ಪು ಅವ್ರ ಆಸೆ ಈ ಥರ ನೆರವೇರಿಸಲಿ ಅಂದಾಗ ಅಪ್ಪು ಫೇವ್ರೇಟ್ ಫುಡ್ ಅಂತಲೇ ಒಂದು ಮೆನು ರೆಡಿ ಮಾಡಿದ್ದು. ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್, ಕಬಾಬು, ಮಟನ್ ಫ್ರೈ, ಮಟನ್ ಚಾಪ್ಸ್. ಅಪ್ಪು ಅವ್ರು ಏನೇನು ನಮ್ಮ ಹೋಟ್ಲಿಂದ ಇಷ್ಟಪಟ್ಟು ತಿಂತಾಯಿದ್ರು ಅದನ್ನು ಅಪ್ಪು ಫೇವ್ರೇಟ್ ಫುಡ್ ಮೆನು ಅಂತೇಳಿ ಮಾಡಿ ಅದನ್ನು ಎಲ್ಲ ಒಂದು ಪಬ್ಲಿಸಿಟಿ ಆಗೋಗಿ ಅಲ್ಲಿಂದ ಅಪ್ಪು ಅವ್ರು ಏನು ತಿಂತಿದ್ರು ಕೊಡಿ ಅನ್ನೋ ಲೆವೆಲ್ ಅವ್ರಿಗೆ ಕಸ್ಟಮರ್ ನಮಗೆ ಬರೋಕ್ಕೆ ಸ್ಟಾರ್ಟ್ ಆದರು. ನಮಗೇನು ಹೇಳ್ಬೇಡಿ, ಅಪ್ಪು ಅವರು ಇಷ್ಟಪಟ್ಟಿದ್ದು ಏನೇನು ತಿಂತಾಯಿದ್ರು ನಮಗೊಂದೆಲ್ಲ ಕೊಡಿ ಅಂತ ಅಷ್ಟು ಪ್ರೀತಿಯಿಂದ, ಅಂದರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಪ್ಪು ಅವ್ರನ್ನ. ಅಂದರೆ ಊಟದ ವಿಷಯದಲ್ಲೂ ಅಪ್ಪು ಅವ್ರು ಏನು ತಿಂದ್ರು ಕೊಡಿ ಅಂತ ಇವಾಗಲೂ ಬಂದು ಕೇಳ್ತಾರಲ್ಲ, ಅದು ಅವರು ಸಂಪಾದನೆ ಪ್ರೀತಿ. ಊಟ ತೊಗೊಂಡೋದಾಗ ಮೊದಲೆಲ್ಲ ನಾವೇ ಬಡಿಸ್ತಾ ಇದ್ದೋ, ಆಮೇಲೆ ಅದು ಹಳೆ ಮನೆಯಲ್ಲಿದ್ದಾಗೆಲ್ಲ ನಾವೇ ಬಡಿಸಿ ನಾವೇ ಬರಬೇಕಾಗಿತ್ತು. ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ನಾವು ಊಟ ತೊಗೊಂಡೋದ್ರೆ ನಾವೆಲ್ಲ ಊಟ ಬಡಿಸಿ ಆದಮೇಲೆ ಅಣ್ಣವರೇ ನೀವು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮನ್ನೆಲ್ಲ ಕೂರಿಸಿ ನಮ್ಮ ಊಟನೇ ನಮಗೆ ಬಡಿಸಿ ಅವರು ಹುಡುಗರು ಕರೆಸಿ ಊಟ ಮಾಡಿಸಿ ಕಳಿಸ್ತಾ ಇದ್ರು. ಅಂದರೆ ಅಪ್ಪು ಅವರು ಅದೇ ಥರ, ಯಾರು ಶಿವಣ್ಣ ಆಗಲಿ ರಾಘಣ್ಣ ಆಗಲಿ ಅಪ್ಪು ಅವರಾಗಲಿ ನಮಗಂತೂ ಯಾವುದೇ ಶಿವಣ್ಣನ ಮನೆಗೂ ಊಟ ತೊಗೊಂಡು ಹೋಗ್ತೀವಿ, ಅವರು ಅಷ್ಟೇ ಪ್ರೀತಿಯಿಂದ ಊಟ ಮಾಡ್ಕೊಂಡು ಹೋಗಮ್ಮ ಅಂತಾರೆ. ನಮ್ಮ ಅಣ್ಣ ಇಲ್ಲ ಹಂಗೆ ಹಿಂಗೆ ಅಂತ ಅಷ್ಟು ಪ್ರೀತಿ ತೋರಿಸ್ತಾರೆ. ಇನ್ನು ಅಪ್ಪು ಅವ್ರ ಮನೆಗಂತೂ ನಾವು ಪಾಪ ಅದೇ ಅವರು ಬಿಡಿ, ಅವ್ರು ನಡ್ಕೊತಿದ್ದ ರೀತಿನೇ ಬೇರೆ. ಅವ್ರದ್ದೆಲ್ಲ ಆ ಥರ ನಡವಳಿಕೆ ಯಾರೂ ಬರಲ್ಲ, ನಾವು ಆ ಥರ ಇರೋಕ್ಕೂ ಆಗಲ್ಲ. ಯಾಕೆಂದರೆ ನಾವು ಅಪ್ಪು ಚೇಂಜ್ ಎಲ್ಲ ನಾವು ಹುಡುಗ ಇದ್ದಾಗಲೂ ನೋಡಿದ್ದೀವಿ, ಒಂದು ಹೀರೋ ಆದಾಗಲೂ ನೋಡಿದ್ದೀವಿ. ಆಮೇಲೆ ಒಂದು ಚೇಂಜ್ ಓವರ್ ಬಂತು ಅವರಿಂದ. ಇಲ್ಲ ನಾನು ಹಿಂಗೆ ಇದ್ರಾಗಲ್ಲ, ಏನಾರು ಮಾಡಬೇಕು, ಸಮಾಜಕ್ಕೆ ಏನಾರು ಮಾಡಬೇಕು, ನಮ್ಮ ತಂದೆ ಹೆಸರಿಂದ ಅಂದರೆ ಟ್ರಸ್ಟ್ ಎಲ್ಲ ಮಾಡಿ ಅವ್ರು ಏನೇನು ಮಾಡಿದ್ದಾರೆ ಅಂತೆಲ್ಲ ನಮಗೆ ಗೊತ್ತಿದೆ ಅದು. ಯಾಕೆಂದರೆ ನಾನೇ ಒಂದು 2-3 ಇನ್ಸಿಡೆಂಟ್ ಅವ್ರನ್ನ ಕ್ಲಿಯರ್ ಮಾಡಿಸಿದ್ದೀನಿ. ಹಾಸ್ಪಿಟ್ಲು ಬಿಲ್ ಆಗಿರ್ಬೋದು, ಒಂದು ಸ್ಕೂಲ್ ಫೀಸ್ ಆಗಿರ್ಬೋದು, ಒಂದು 3 ಜನಕ್ಕೆ ನಾನೇ ಅವ್ರ ಕಡೆಯಿಂದ ಇದು ಮಾಡಿಸಿದ್ದೀನಿ. ಅದೆಲ್ಲ ನಮ್ಮ ಕಣ್ಮುಂದೆನೇ ಇದೆ. ಅಂದರೆ ಅದೇ ಹೇಳಿಲ್ವ, ಅಣ್ಣವರು ಜಾಸ್ತಿ ಮೆಚ್ಕೊಂಡಂಥ ಹೋಟ್ಲು ನವೈಗ ಹೋಟ್ಲು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಒಂದು ಕಾಲ್ಶೀಟೇ ಕೊಟ್ಬಿಟ್ರು ಅವರು. ನಮ್ಮ ಯಜಮಾನ್ರಿಗೆ ಶ್ರಾವಣ ಬಂತು ಅಂತ ನೀವು ಪಿಕ್ಚರ್ ಕೇಳಿರ್ಬೋದು, ಅದು ನಮ್ಮ ಯಜಮಾನ್ರೆ ಪ್ರೊಡ್ಯೂಸ್ ಮಾಡಿದೆ. ಯಾಕೆಂದರೆ ಇವ್ರಿಗೊಂದು ಎಷ್ಟೊಂದೆಲ್ಲ ನಮ್ಗೆ ಅನ್ನ ಹಾಕ್ತಾರೆ, ಅವ್ರಿಗೆ ನನ್ನಿಂದ ಏನಪ್ಪ ಅಂತೇಳಿ ಒಂದು ಪಿಕ್ಚರ್ ಕಾಲ್ಶೀಟ್ ಅಣ್ಣವ್ರು ಕಾಲ್ಶೀಟ್ ಕೊಡ್ತಾರೆ ಅಂದರೆ ಆ ಟೈಮಲ್ಲಿ ಅದು ಕಾಲ್ಶೀಟ್ ಕೊಟ್ಟು ಶ್ರಾವಣ ಬಂತು ಸೂಪರ್ ಹಿಟ್ ಸಿನಿಮಾ ಅದು. ನಮ್ಮ ಯಜಮಾನ್ರಿಗೆ ಕಾಲ್ಶೀಟ್ ಕೊಟ್ಟರು ಅವರು, ಇಲ್ಲ ನೀವು ಒಂದು ಪಿಕ್ಚರ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಸಿನಿಮಾ ಕಾಲ್ಶೀಟ್ ಕೊಡೋವರೆಗೂ ಅದೊಂದು ಪ್ರೀತಿ ಒಂದು ವಿಶ್ವಾಸ ಇತ್ತಲ್ಲ, ಯಾರಿಗಿರುತ್ತೆ ಹೇಳಿ. ಇಲ್ಲ ತುಂಬ ಇದು ಮಾಡ್ತಾರೆ. ಈಗ ಅಪ್ಪು ಅವರಂತೂ ನಮಗೆ ಭಾರಿ ಪ್ರೀತಿ. ಅಪ್ಪು ನಮ್ಮ ಕಂಡ್ರೆ ಅಪ್ಪು ಅವ್ರಿಗಂತೂ ಭಾರಿ ಪ್ರೀತಿ. ಯಾಕೆಂದರೆ ಅವ್ರಿಗೆ ನೀವು ನೋಡಿರ್ಬೋದು, ಹಿಂದೊಂದು ದಿವಸನೂ ಊಟ ಕೊಟ್ಬಿಟ್ಟು ಬಂದಿದೆ ನಾನು. ಗುರುವಾರ ಅಕ್ಟೋಬರ್ 28, 2021 ಶುಕ್ರವಾರ ಘಟನೆ ಆಯಿತು. 28ಕ್ಕೆ ಇಲ್ಲೇ ವಜ್ರೇಶ್ವರಕ್ಕೆ ಬಂದಿದ್ರು. ಅದು ಗುರುವಾರ ಅವರು ನಾನ್ ವೆಜ್ ತಿನ್ನೋ ಸುಮಾರು ವರ್ಷ ಬಿಟ್ಬಿಟ್ಟಿದ್ರು. ಒಂದು ಸೋಮವಾರ ಗುರುವಾರ ಎಲ್ಲ ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ರು. ಅವತ್ತು ಗುರುವಾರ ಆದ್ರಿಂದ ನನಗೆ ಡೈರೆಕ್ಟ್ ಫೋನ್ ಮಾಡಿ ಈ ಥರ ಬಂದಿದ್ದೀನಿ ಅಂತ. ಅವ್ರಿಗೆ ಪಪ್ಪು ತುಪ್ಪ ಸೇಮ್ ಅಣ್ಣವ್ರ ಥರ ಏನಿತ್ತು ಬಿಸಿ ಬಿಸಿ ರೈಸು ನಾನೇ ತೊಗೊಂಡೋಗಿ ನಾನಲ್ಲೇ ಇದು ಮಾಡಿದೆ. ಅದನ್ನು ಒಂದು ಎಲ್ಲ ಇದಾಯಿತು. ಅಂದರೆ ದೇವರು ನೋಡಪ್ಪ ಹೋಗಪ್ಪ, ನಾವು ಒಂದ್ಸರಿ ಹೋಗಿ ದರ್ಶನ ಮಾಡ್ಕೊಂಡು ಇವತ್ತು ಹೇಳ್ತಾರೆ ಅವರು ಅಪ್ಪು ಅವರ ಸಿಸ್ಟರ್ಸ್ ಎಲ್ಲ ನೋಡು ನಿನಗೆ ಭಾಗ್ಯ ಸಿಕ್ತು, ನಾವು ನೋಡಿ 15 ದಿವಸ ಒಂದು ತಿಂಗಳಾಗಿತ್ತು, ನಮ್ಗೆ ಭಾಗ್ಯನೇ ಇಲ್ಲ, ನೀನೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀಯಾ ಅಂತ. ಅದೆಲ್ಲ ಕೇಳಿದ್ರೆ ಮನ ತುಂಬ ಇರುತ್ತೆ, ಬೇಜಾರಾಗುತ್ತೆ, ನೋವಾಗುತ್ತೆ. ಅವರಂತೂ ಗುರು ರಾಘವೇಂದ್ರ ಸ್ವಾಮಿ ಭಕ್ತರು. ಅಂದರೆ ಇನ್ನು ಭಾನುವಾರ ಇನ್ನು ಉಳಿದಿದ್ದು 4 ದಿವಸ ತಿನ್ನೋರು, ನಮಗೆ ಗೊತ್ತಿರೋ ಥರ ತಿನ್ನೋರು. 3 ದಿವಸ ತಿಂತಾ ಇರಲಿಲ್ಲ ನಾವು ಯಾವತ್ತೋ ವೆಜ್ ಬಿಟ್ಟರೆ ನಾನ್ ವೆಜ್ ಅಂತ ಶನಿವಾರ ಗುರುವಾರ ಸೋಮವಾರ ನಾವು ತೊಗೊಂಡೋಗಿರಲಿಲ್ಲ. ಸಾಂಬಾರು ಪಪ್ಪು ಅದೆಲ್ಲ ತೊಗೊಂಡೋಗಿದ್ದೀವಿ. ಆ ದಿವಸಗಳು ಮಾತ್ರ ನಾನ್ ವೆಜ್ ಯಾವತ್ತೂ ನಾವು ತೊಗೊಂಡೋಗಿಲ್ಲ. ಪುಣ್ಯ ಸ್ಮರಣೆ ಅಂದರೆ ಇನ್ನೇ ನಾವು ನೆನೆಸ್ಕೊಂಡು ಈಗ ನಾವು ಪ್ರತಿ ವರ್ಷವೂ ನಾವು ಪೂಜೆ ಮಾಡೇ ಮಾಡ್ತೀವಿ. ಇಲ್ಲಿ ನಮ್ಮ ಕೆಂಪೇಗೌಡ ಸರ್ಕಲಲ್ಲಿ ನಾವು ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ. ಅದು ಇಡೀ ಕರ್ನಾಟಕಕ್ಕೆ 2ನೇ ಸ್ಟ್ಯಾಚ್ಯೂ ನಾವು ಮಾಡಿದ್ದು. ಅಣ್ಣವರು ಪ್ರಥಮ ವರ್ಷ ಪುಣ್ಯ ಸ್ಮರಣೆಗೆ ನಾವು ಒಂದು ಕೆಂಪೇಗೌಡ ಸರ್ಕಲ್ ನೀವು ಕಾಣ್ಬೋದು, ಸಿಗ್ನಲಲ್ಲಿ ಒಂದು ಕಂಚಿನ ಪ್ರತಿಮೆ ಇದೆ, ಅದು ನಾವೇ ಮಾಡಿದ್ದು. ಅಂದರೆ ಏನಪ್ಪ ಅಂದರೆ ಅದೇ ಅವರು ನೆನೆಸ್ಕೊಂಡು ಅವ್ರಿಗೆ ಏನೇನು ನಮ್ಮ ಹೋಟ್ಲಲ್ಲಿ ಏನೇನು ತಿಂತಾಯಿದ್ರು ಅದೊಂದು ಮುಂದೆ ಇಟ್ಬಿಟ್ಟು ನಮಗೆ ಗೊತ್ತಿದೆ ಪದ್ಧತಿ, ಎಡೆ ಇದಕ್ಕೋ ಪದ್ಧತಿ. ಅದನ್ನು ಮಾಡಿ ಒಂದು ಪೂಜಾ ಕಾರ್ಯಕ್ರಮ ಇರುತ್ತೆ. ಏಪ್ರಿಲ್ 24ಕ್ಕೆ ಒಂದು ಅಂದಾನ ಇರುತ್ತೆ. ಅಲ್ಲೇನಿದೆ ಅವತ್ತು ನಾನ್ ವೆಜ್ ಒಂದು ಬಿರಿಯಾನಿ ಕೊಡೋ ವ್ಯವಸ್ಥೆ ಎಲ್ಲ ಪ್ರತಿ ವರ್ಷವೂ ಮಾಡ್ಕೊಂಬರ್ತೀವಿ ನಾವು. ಅದೇ 24 ಈಗ ಏಪ್ರಿಲ್ 12
ಒಂದು ಪುಣ್ಯ ಸ್ಮರಣೆಗೆ ಏನೇನು ಪೂಜೆ ಮಾಡಬೇಕು ಅದೆಲ್ಲ ಪೂಜೆ ಮಾಡ್ತೀವಿ. ಅದರ ನೆಕ್ಸ್ಟ್ ಮುಂದುವರೆದು ಏಪ್ರಿಲ್ 24ಕ್ಕೆ ಅನ್ನದಾನ ಮಾಡ್ತೀವಿ. ಅಂದರೆ ನಮ್ಮ ಹೋಟ್ಲಲ್ಲಿ ಏನೇನು ಅವರು ಇಷ್ಟಪಟ್ಟು ತಿಂತಾಯಿದ್ರು, ಅಪ್ಪವ್ರಿಗಿರ್ಬೋದು ಅಣ್ಣವ್ರಿಗಿರ್ಬೋದು, ಒಂದು ಎಡೆ ರೂಪದಲ್ಲಿ ಇಟ್ಬಿಟ್ಟು ಒಂದು ಪೂಜೆ ಮಾಡಿ ಅವ್ರಿಗೊಂದು ಒಂದೇನೋ ಒಂದು ಪೂಜೆ ಮಾಡಿ ಒಂದು ಪುಣ್ಯ ಸ್ಮರಣೆಯಲ್ಲಿ ಅವ್ರು ನೆನ್ಕೊಳ್ಳೋವಂಥ ಕೆಲಸಗಳು ಅಂದರೆ ಹೇಳ್ಕೊಟ್ಬಿಟ್ಟು ಹೋಗಿರೋದೇನಪ್ಪ ಅಂದರೆ, ನೋಡಿ ನಮ್ಗೆ ಅಣ್ಣವ್ರ ವಿಷಯ ಹೇಳ್ತೀನಿ ಫಸ್ಟು. ನಮಗೆ ನೋಡಿ, ನಮಗೆ ಒಂದು 3 ಮಾತು ಹೇಳಿದ್ರು ಅಣ್ಣವರು ನಮಗೆ. ನಾವು ಯಾರೂ ಅಲ್ಲ ಅವ್ರ ಮುಂದೆ, ಆದ್ರೂ ನೋಡ್ರಪ್ಪ ಅವನು ಕಷ್ಟಪಟ್ಟು ದುಡಿಬೇಕು, ಇನ್ನೊಬ್ರಿಗೆ ಮೋಸ ಮಾಡಬಾರ್ದು. ತಂದೆ ತಾಯಿಗೆ ನೀವು ಗೌರವ ಕೊಡಬೇಕು, ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು. ಯಾಕೆಂದರೆ ನೀವು ಯಾವೇ ದೇವ್ರು ಮಾಡಿ ನೀವು ತಂದೆ ತಾಯಿಗೆ ನೋವು ಕೊಟ್ಟರೆ ಯಾವುದೇ ದೇವ್ರು ಮಾಡಿ ಪ್ರಯೋಜನ ಇಲ್ಲ. ಅವ್ರು ಖುಷಿ ಡಿಡಿ ಸಾಕು, ನಿಮಗೆ ಆಟೋಮೆಟಿಕ್ ದೇವ್ರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಅದು ಕಾನ್ಸೆಪ್ಟು ನಮ್ಗೆ ಇರಲಿಲ್ಲ. ಗುರು ಹಿರಿಯರ್ ಕಂಡ್ರೆ ನಮ್ಗೆ ನಮಸ್ಕಾರ ಮಾಡಿಸೋ ಕಾನ್ಸೆಪ್ಟು ನಮಗೆ ಗೊತ್ತಿರಲಿಲ್ಲ ಅವಾಗ. ಅವೆಲ್ಲ ಅಣ್ಣವರಿಂದನೇ ಬಂದಿದ್ದು. ಇನ್ನೊಬ್ರಿಗೆ ಮೋಸ ಮಾಡಬೇಡಿ, ಇನ್ನೊಬ್ರು ನಿಮಗೆ ಶಾಪ ಹಾಕುವಂಥ ಕೆಲಸಗಳು ಮಾಡಬೇಡಿ. ಯಾಕೆಂದರೆ ಅವರು ಏನೇನ ನೀವು ಏನೋ ಒಂದು ಯಾವುದೋ ವಿಷಯದಲ್ಲಿ ಅವ್ರಿಗೆ ಮೋಸ ಮಾಡಿಬಿಡ್ತೀರಾ. ಅವ್ರು ಯಾವತ್ತಲ್ಲಿ ನಿಮ್ಗೆ ಶಾಪ ಹಾಕ್ತಾರೋ, ಅದು ಯಾವ ಇದರಲ್ಲಿ ಅವ್ರಿಗೆ ಒಳ್ಳೆ ತಂದಿಂದ ಶಾಪ ಹಾಕ್ತಾರೋ ಅವೆಲ್ಲ ತಟ್ಟಬಾರ್ದಲ್ವ ನಿಮಗೆ. ಕಷ್ಟಪಟ್ಟು ದುಡೀರಿ, ದೇವ್ರು ಇದ್ದೇ ಇರ್ತಾನೆ, ನಿಮಗೆ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ, ಒಳ್ಳೇದಂತ. ಅಪ್ಪವರು ಅಷ್ಟೇ ಹೇಳಿದವರು, ಅಣ್ಣವರು ಪ್ರೀತಿಯಿಂದ ಹೇಳಿದ್ರು. ಅಪ್ಪವರು ಅಷ್ಟೇ, ನೀವು ಚೆನ್ನಾಗಿರಮ್ಮ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ರಮ್ಮ, ಆಮೇಲೆ ಇನ್ನೊಬ್ರು ನೋಡ್ಕೊಳ್ಳಮ್ಮ ಅಂತ. ಎರಡೂ ಒಂದೇ ಅರ್ಥ ಆದರೂ ಹೇಳೋ ರೀತಿ ಬೇರೆ ಬೇರೆ ಇತ್ತು. ಅವರಿಂದನೇ ನಮಗೆ ಊಟಕ್ಕೊಂದು ಬೆಲೆ ಏನು ಕೊಡಬೇಕು, ದೊಡ್ಡವ್ರಿಗೆ ಏನು ಬೆಲೆ ಕೊಡಬೇಕು, ತಂದೆ ತಾಯಿಗೆ ಏನು ಗೌರವ ಕೊಡಬೇಕು ಅಂತ ನಿಜವಾಗ್ಲೂ ನಾವು ಕಲ್ತಿರೋದೇ ಅಣ್ಣವರಿಂದ. ಸೂರ್ಯಚಂದ್ರ ಅಪ್ಪವರಾಗಿರ್ಬೋದು, ಇನ್ನೊಂದು ಸೂರ್ಯಚಂದ್ರ ಇರೋವರೆಗೂ ಅವರು ಶಾಶ್ವತ, ಅವ್ರ ಹೆಸರು ಇದ್ದೇ ಇರುತ್ತೆ. ಅವ್ರು ಮಾಡಿದ ಸಿನಿಮಾಗಳು, ಅವ್ರು ನೆಟ್ಕೊಳ್ತಿದ್ದ ರೀತಿ, ಅವ್ರ ಸರಳತೆ ಎಲ್ಲರೂ. ಏಕೆಂದರೆ ಹಳಬ್ರನ್ನೆಲ್ಲ ನಾವು ಈಗಲೂ ಕೇಳ್ತಾ ಇರ್ತೀವಿ, ಯಾರೋ ಅಭಿಮಾನ ಬಿಟ್ಕೊಡಲ್ಲ, ಬಿಟ್ಕೊಟ್ಟು ಇಲ್ಲ. ಇವತ್ತೂ ಬರ್ತಾರೆ ನಮ್ಮ ಹೋಟ್ಲಿಗೆ, ರಾಜ್ಕುಮಾರ್ ಹೋಟ್ಲು, ಅದೊಂದು ಫೋಟೋ ನೋಡೋಕ್ಕೆ. ಅಪ್ಪವ್ರಿಗೂ ಊಟ ಮಾಡಿದ ಜಾಗ, ಅಣ್ಣವ್ರು ಬಂದಿದ್ದ ಜಾಗ, ಅಣ್ಣವ್ರು ಇಷ್ಟಪಟ್ಟಿದ್ದು ಬಂದು ಊಟ ಮಾಡ್ತಾರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿ. ಅವರು ಫ್ಯಾಮಿಲಿ ಸಮೇತ ಬರ್ತಾರೆ. ಯಾಕೆಂದರೆ ಅಪ್ಪವರು ಎಲ್ಲಿ ಕೂತ್ಕೊತಾ ಇದ್ರು, ಏನು ತಿಂತಾಯಿದ್ರು, ಅದು ನಮಗೂ ಕೊಡಿ ಅಂತಾರೆ. ಅಣ್ಣವ್ರು ಏನು ತಿಂತಾಯಿದ್ರು ಅಂತ ಕೇಳ್ತಾರೆ. ಇದುವರೆಗೂ ಕೇಳೋದಿದೆಯಲ್ಲ, ಪ್ರೀತಿ ಮುಂದೆ ನಾವು ಏನು ಹೇಳೋಕ್ಕಾಗಲ್ಲ. ಅವ್ರಿಗೆ ಒಳ್ಳೆ, ಅವ್ರ ಹೆಸರಲ್ಲಿ ಬಂದವ್ರಿಗೆ ಒಳ್ಳೆ ಊಟ ಕೊಟ್ಟು ನೆಮ್ಮದಿಲಿ ಕಳಿಸೋವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ. ಅಣ್ಣವ್ರಿಗೆ AC ಹಾಕಂಗಿರಲಿಲ್ಲ, ಹಾಸಿಗೆ ಹಾಕಂಗಿರಲಿಲ್ಲ. ನಾವು ಮನೇಲಿ ಹೋದಾಗಲೂ ಅಷ್ಟೇ, ಚಕ್ಲು ಬಕ್ಲು ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಅವರು, ನಮಗೆ ನಾವು ಊಟ ಮಾಡೋಕ್ಕಾಗಲ್ಲ ಬಿಡಿ ಆ ಥರ. ಆಮೇಲೆ ಸ್ವಲ್ಪ ಮಂಡಿ ನೋವು ಆದಮೇಲೆ ಟೇಬಲೆಲ್ಲ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು. ನೋಡಿ ಈಗಲೂ ಹೇಳ್ಬಿಡ್ತೀನಿ, ನಾವು ಕಣ್ಣಾರ ನೋಡಿರೋದು. ಅದು ಮಂಡಿ ನಾವು ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ನೀವು ಕೆಳಗಡೆ ಕೂತ್ಕೊಂಬಿಡಿ ಸರ್ ಅಂತ ಡಾಕ್ಟ್ರು ಹೇಳಿದ್ಮೇಲೆ ಅವರು ಟೇಬಲ್, ಅವ್ರಿಗೆ ವೈಭೋಗ ಆಗ್ತಿರ್ಲಿಲ್ಲ. ಅವ್ರಿಗೆ ಕೆಳಗಡೆನೆ ಚಾಪೆ ಮೇಲೆ ಮಲ್ಕೊಬೇಕಾಗಿತ್ತು. ಆರಾಮಾಗಿ ಅವರು ಗಾರ್ಡನ್ ಇತ್ತಲ್ಲಿ, ಅಲ್ಲೊಂದು ಬಾಲ್ಕನಿ ಇತ್ತು, ಅಲ್ಲಿ ಮಲ್ಕೊಂಬಿಡೋರು ಅವರು. ಯಾವಾಗೋದ್ರೂ ನಾವು ಅಲ್ಲೇ ನೋಡ್ತಾ ಅಲ್ಲೇ ಇರೋರು ಅವರು. ಆ ಥರ ಅವರು ವೈಫೈ ಆ ಥರ ಕೇಳಿದವರೇ ಎಲ್ಲ. ಅವ್ರಿಗೆ ಯಾಕೆ ಅಂದರೆ ಕಷ್ಟದಿಂದ ಬೆಳೆದಿರೋರ್ಗು ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಂದರೆ ಅವರು, ನಾವು ನೋಡಿದ ಪ್ರಕಾರ ಆ ಥರ ಏನಿಲ್ಲ ನಾವೇನು ಸರ್ವೇ ಸಾಮಾನ್ಯ ನಾವು ಹೆಂಗಿರ್ತೀವೋ ಹಂಗೆ ಬಾ ಕೂತ್ಕೊ ಊಟ ಮಾಡಿ ಅನ್ನೋರು. ನಾವು ಹೋಗಿ ಊಟ ಮಾಡೋಕ್ಕಾಗುತ್ತಾ? ಇಲ್ಲ ಅಣ್ಣ ನೀವು ಊಟ ಮಾಡಿ ಅನ್ನು ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋರು, ಚಾಪೆಲೇ ಮಲ್ಕೊತಾ ಇದ್ರು. ಆ ಥರ ಆಡಂಬರ ನಾವು ನೋಡಲೂ ಇಲ್ಲ. ಒಂದು ವೈಟ್ ಶರ್ಟು, ಒಂದು ವೈಟ್ ಪಂಚೆ ಬಿಟ್ಟರೆ ಇನ್ನೇನು ನಾವು ನೋಡೇ ಇಲ್ಲ. ಮನೆಯಲ್ಲೇ ಅವ್ರು ಇರಬೇಕಾದ್ರೆ ಸಿಂಪಲಾಗಿರೋರು. ಬರ್ತಾರೆ ಹಳೆ ಅಭಿಮಾನಿಗಳೆಲ್ಲ, ಎಲ್ಲೆಲ್ಲಿಂದ ನಾವು ಕರ್ನಾಟಕದ ಮೂಲೆಯಿಂದ ಬಂದು ಇವತ್ತು ಕೇಳ್ತಾರೆ, ನಿಮ್ಮ ಹೋಟ್ಲಿಗೆ ನಾವು ಬೆಂಗಳೂರಿಗೆ ಬಂದರೆ ನಿಮ್ಮ ಹೋಟ್ಲಿಗೆ ಬಿಟ್ಟರೆ ಯಾವ ಹೋಟ್ಲಿಗೆ ಹೋಗಲ್ಲ. ಯಾಕೆಂದರೆ ಅಣ್ಣವ್ರ ಹೋಟ್ಲಿದು, ಅಣ್ಣವರು ಅಭಿಮಾನಕ್ಕೋಸ್ಕರ ಇಲ್ಲಿ ಬರ್ತೀವಿ ಅಂತ ಹೇಳಿ ಅಲ್ಲಿ ಎಲ್ಲ ಊಟ ಮಾಡಿದ್ದ ಇದು ಒಂದು ಫೋಟೋ, ಅಣ್ಣವ್ರದ್ದೆಲ್ಲ ಫೋಟೋ ನೋಡಿಕೊಂಡು ಹೇಳ್ಬಿಟ್ಟು ಹೋಗ್ತಾರೆ. ನಾವು ಅಣ್ಣವ್ರ ಅಭಿಮಾನಿಗಳು, ನೀವು ಬೆಂಗಳೂರಿಗೆ ಬಂದು ಹುಬ್ಳಿ, ಧಾರವಾಡ, ಬಳ್ಳಾರಿ ಆ ಕಡೆಯಿಂದ ಉತ್ತರ ಕರ್ನಾಟಕ ಎಲ್ಲ ಯಾರೇ ಬಂದ್ರು ಬೆಂಗಳೂರಿಗೆ ಬಂದರೆ ನಿಮ್ಮ ಹೋಟ್ಲಿಗೆ ಊಟ ಮಾಡ್ಕೊಂಡೇ ಹೋಗ್ತೀವಿ ನಾವು ಅಣ್ಣವ್ರ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇಲ್ಲ, ನಾವು ಕಷ್ಟ ಸುಖ ಕೇಳೋರು, ಏನಪ್ಪ ನಿಮ್ಗೆ ಏನಾರ ಇದೆ. ಅದರಲ್ಲಂತೂ ನಮಗೆ ಜಾಸ್ತಿ ಅಪ್ಪವರು ಪಾಪ ನಾವು ಏಕೆಂದರೆ ಏನೇ ಕಷ್ಟ ಇದೆ ಕೇಳೋರು. ನಮಗೆ ಏನು ತೊಂದರೆ ಇದೆ, ಏನಾದರೂ ಬೇಕಾ, ಹುಡುಗರಿಗೆ ಏನಾದರೂ ಎಜುಕೇಷನಲ್ಲಿ ಏನಾದರೂ ಇರಬೇಕಂತ ಸುಮಾರು ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ನಾವು ಇಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆಮೇಲೆ ಕೊರೋನಾ ಟೈಮಲ್ಲೆಲ್ಲ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂತ ಕೇಳಿದ್ರೆ, ಈಗ ನಾವು ಇಲ್ಲ ನಮ್ಮ ಯಜಮಾನ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ ಅಂತೆಲ್ಲ ಹೇಳಿದ್ದೀವಿ. ಅಂದರೆ ಕಷ್ಟ ಸುಖಕ್ಕಾಗೋರು. ನಾವು ಈಗ ಅಣ್ಣವರು, ಯಾಕೆಂದರೆ ಅಣ್ಣವ್ರಿಗೆ ವ್ಯವಹಾರ ಗೊತ್ತಿಲ್ಲ. ಅವ್ರೇನಪ್ಪ ಅಂದರೆ ಸಿನಿಮಾ ಮಾಡ್ತಾರೆ, ಮನೇಲಿ ಇರ್ತಾರೆ. ಅದು ಬಿಟ್ಟರೆ ನೀವು ವ್ಯವಹಾರ ನೋಡ್ಕೊತಾ ಇದ್ರಲ್ಲ, ಅಕ್ಕವ್ರು ನೋಡ್ಕೊತಾ ಇದ್ರು. ಅವ್ರು ಸ್ವಲ್ಪ ಅನಾರೋಗ್ಯ ಆದಮೇಲೆ ರಾಘಣ್ಣ ನೋಡಿಕೊಂಡ್ರು. ಆಮೇಲೆ ಅವ್ರ ಅನಾರೋಗ್ಯ ಆದಮೇಲೆ ಸ್ವಲ್ಪ ಅಪ್ಪವ್ರು ನೋಡಿಕೊಂಡ್ರು. ಆ ಥರ ಬಂತು. ಅಣ್ಣವ್ರಿಗೆ ವ್ಯವಹಾರ ಜ್ಞಾನ ಆ ಥರ ನನಗೆ ಗೊತ್ತಿದ್ದಂಗೆ ಏನಿಲ್ಲ. ಕಷ್ಟ ಸುಖ ಕೇಳೋರು, ಏನಪ್ಪ ಚೆನ್ನಾಗಿದ್ದೀರಾ, ಊರ ಕಡೆ ಎಲ್ಲ ಮಳೆ ಬೆಳೆ ಆಗ್ತಾಯಿದೆಯಾ, ಚೆನ್ನಾಗಿದೆಯಾ, ಏನಾರ ತೊಂದರೆ, ನಾವೇ ಹೇಳೋಕ್ಕಾಗುತ್ತೆ ಅವಾಗ, ಇಲ್ಲ ಅಣ್ಣ ತೊಂದರೆ ಇದೆ ಅಣ್ಣ ಅಂತ.
ಆ ಥರ ಕೇಳೋರು, ಕಷ್ಟ ಸುಖ ಕೇಳೋರು, ಎರಡೂ ಹೋಗ್ತಾ ಇತ್ತು. ಮೊಮ್ಮಕ್ಕಳು ಕಬಾಬ್ ತಿಂತಾಯಿದ್ರು, ಚಿಲ್ಲಿ ಚಿಕನ್ ತಿಂತಾಯಿದ್ರು, ಅಣ್ಣವ್ರು ಮಟನ್ ಬಿರಿಯಾನಿ ತಿನ್ನೋರು, ಅಪ್ಪವರು ಅಷ್ಟೇ ನಮ್ಮ ಹೋಟ್ಲು ಬಿರಿಯಾನಿ ಚಿಕನ್ ಆಗಲಿ ಮಟನ್ ಆಗಲಿ ತುಂಬ ಚೆನ್ನಾಗಿ ತಿನ್ನೋರು. ನಮಗೆ ಆಶ್ಚರ್ಯ ಏನು ಅಂದರೆ ಆ ವಯಸ್ಸಲ್ಲಿ ಅಣ್ಣವರು ಮೂಳೆನ ಕಟಾರ ಅಂತ ಕಡಿಯೋರಲ್ಲ, ನಮಗೆ ಜುಮ್ ಅಂದ್ಬಿಡೋದು ಬೈ, ಅಯ್ಯೋ ಏನಪ್ಪ ಇದು ನಮಗೆ ಒಂದು ಮೂಳೆ ಕಡಿಯೋಕ್ಕಾಗಲ್ಲ, ಅಷ್ಟರ ಸ್ಟ್ರಾಂಗ್ ಆಗಿದ್ರು ಅವರು ಅಣ್ಣವರು ನಿಜವಾಗ್ಲೂ. ಅಂತ ಅಂದರೆ ಅದೊಂದು ಇನ್ಸಿಡೆಂಟ್ ಇಲ್ಲ ಅಂದಿದ್ರೆ ವೀರಪ್ಪಂದು ಇಲ್ಲ ಅಂದರೆ 100 ವರ್ಷ ಬದುಕಿರೋರು ಅವರು. ಏನೂ ಹೇಳ್ತಾ ಇರಲಿಲ್ಲ, ಉಪ್ಪು ಜಾಸ್ತಿ ಇದ್ರೂ ಹೇಳ್ತಾ ಇರಲಿಲ್ಲ, ಉಪ್ಪು ಕಡಿಮೆ ಅಂತಲೂ ಹೇಳ್ತಾ ಇರಲಿಲ್ಲ, ಖಾರ ಅಂತಲೂ ಹೇಳ್ತಾ ಇರಲಿಲ್ಲ, ಅದು ಕೆಟ್ಟೋದ್ರೂ ಹೇಳ್ತಾ ಇರಲಿಲ್ಲ. ಅಂದರೆ ನಾವು ಯಾವತ್ತೂ ಆ ಥರ ತೊಗೊಂಡೋಗ್ದರೆ ಹೋದ್ರು ಬೇರೆಯವರು ಹೇಳೋ ಇದು ನೋಡಿದ್ರೆ ಅವ್ರು ಪ್ರೀತಿಯಿಂದ ಕೊಟ್ಟವ್ರಪ್ಪ, ಹಂಗೆ ಇದು ಮಾಡಬಾರ್ದು, ನಾವು ಸ್ವಲ್ಪ ಉಪ್ಪು ಜಾಸ್ತಿ ಇರ್ಬೋದು ತಿನ್ನಿ ಏನಾಗಲ್ಲ, ಅವ್ರು ಪ್ರೀತಿಯಿಂದ ಕೊಟ್ಟವ್ರೆ ಅಂತ ಆ ಥರ ಊಟ ಮಾಡ್ತಾಯಿದ್ರು. ಕಂಪ್ಲೇಂಟ್ ಅಂತೂ ಇದುವರೆಗೂ ನಾನೊಂದು ಹೆಚ್ಚು ಕಡಿಮೆ ಒಂದು 70-80 ಸರಿ ಊಟ ತೊಗೊಂಡೋಗಿದ್ದೀನಿ. ಒಂದು ಕಂಪ್ಲೇಂಟ್ ಊಟದಲ್ಲಿ ಇದು ಇಷ್ಟಾಗಿದೆ, ಇದಕ್ಕೆ ಜಾಸ್ತಿ ಆಗಿದೆ, ಖಾರ ಉಪ್ಪು, ಒಂದು ದಿವಸ ತುಂಬ ಚೆನ್ನಾಗಿದೆಯಪ್ಪ ಪ್ರೀತಿಯಿಂದ ಕೊಟ್ಟಿದ್ರಲ್ಲಿ ತುಂಬ ಚೆನ್ನಾಗಿದೆ ಅಂತ ಊಟ ಮಾಡೋರು ಬಿಟ್ಟರೆ ಊಟದ ವಿಷಯದಲ್ಲಿ ಅಣ್ಣವರು ಯಾರಿಗೂ ಕಂಪ್ಲೇಂಟ್ ಹೇಳಿಲ್ಲ. ಮಾರ್ಚ್ 10ನೇ ತಾರೀಕು ಅಣ್ಣವ್ರಿಗೆ 2ನೇ ಕಾರ್ಡ್ ಕೊಟ್ಟೆ. ಫಸ್ಟ್ ಕಾರ್ಡು ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಣ್ಣವ್ರಿಗೆ ಹೋಗಿ 2ನೇ ಕಾರ್ಡ್ ನಾನು ಮಾರ್ಚ್ 26, 2006 ಮದುವೆ ಆಗಿದ್ದು. ಯಾಕೆಂದರೆ ಅವಾಗೆಲ್ಲ ನನ್ನ ಮನೆಗೆಲ್ಲ ಪರಿಚಯ ಆದಾಗಲಿಂದ ಆಗ ಅಣ್ಣವ್ರಿಗೆ ನಡೆಯೋಕ್ಕಾಗ್ತಿಲ್ಲ, ಫುಲ್ ಮಂಡಿ ನೋವು. ಅಂದರೆ ಆಶೀರ್ವಾದ ತೊಗೊಂಡು ಒಂದು ಕಾರ್ಡ್ ಕೊಟ್ಬಿಟ್ಟು ಹೋಗೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ ಮಾರ್ಚ್ 10ರಲ್ಲಿ. ಆಗ ಅಣ್ಣವ್ರು ಈ ಥರ ಮದುವೆ, ನಾನು ಇದನ್ನ ಮದುವೆ ಈ ಥರ ಹೋಗ್ತಾ ಇದ್ದೀನಿ, ದಯವಿಟ್ಟು ಆಶೀರ್ವಾದ ಮಾಡಿ ಅಂತ. ಅಯ್ಯೋ ನನಗೆ ಮಂಡಿ ನೋವಪ್ಪ ಬರೋಕ್ಕಾಗಲ್ಲ ಅಣ್ಣ, ಬರೋಕ್ಕಲ್ಲ ಅಣ್ಣ, ನಿಮ್ಮ ಆಶೀರ್ವಾದ ತೊಗೊಂಡೋಗಿ ಅಂತ ಹೇಳಿ ಮದುವೆ ಕಾರ್ಡ್ ಕೊಟ್ಟು ಆಮೇಲೆ ನಾನೊಂದು ತಿಂಗಳು ಕಂಟಿನ್ಯೂ ರಜಾ ಹಾಕಿದ್ದೆ. ಮದುವೆ ಆದಮೇಲೆ ದಂಪತಿ ಸಮೇತ ಬರಬೇಕಪ್ಪ, ಮನೆ ಕರ್ಕೊಂಬರ್ಬೇಕು, ಖಂಡಿತ ಬರ್ತೀನಣ್ಣ ಅಂತೇಳಿ ಅವ್ರು ಆಶೀರ್ವಾದ ತೊಗೊಂಡು ಹೋಗಿದ್ದೆ. ಅದೊಂದು ನೆನಪಾಗುತ್ತೆ. ಇನ್ನು ವಾಪಸ್ ಹೋದಾಗ ಅವರು ಇರಲಿ, ನಾವು ಬೆಂಗಳೂರಿಗೆ ಬರೋಕ್ಕಾಗಿಲ್ಲ ಬಿಡಿ ಅವಾಗ ಗಲಾಟೆಲಿ, ಆ ಥರ ಆಗೋಯ್ತು. ಅಂದರೆ ಕರ್ಕೊಂಬ ಅಂತ ಹೇಳಿದರು, ನಿಮ್ಮ ದಂಪತಿ ಸಮೇತ ಬರಬೇಕಪ್ಪ ಮನೆಗೆ ಅಂತ ಹೇಳಿದರು. ಅದೊಂದು ನೆರವೇರಲಿಲ್ಲ, ಅದೊಂದು ಬೇಜಾರು. ಆಮೇಲೆ ಅವರು ನಡ್ಕೋದಿದ್ದ ರೀತಿ, ನಮ್ಗೆ ಹೇಳ್ತಿದ್ದ ರೀತಿ, ಅವರು ಸರಳತೆ, ಅವರು ಸೌಮ್ಯತೆ ಯಾರಿಗೂ ಬರಲ್ಲ ಬಿಡಿ ಆ ಥರ. ನಮ್ಮ ತುಂಬ ಇತ್ತು, ಖುಷಿ ಇತ್ತು. ಅಪ್ಪವ್ರಿಗಂತೂ ತುಂಬ, ನಮ್ಮ ತಾಯಿ ಕಡೆಯವರು ಅಂದರೆ ಅವ್ರ ತಂದೆ ಕಡೆಯವರು, ತಾಯಿ ಕಡೆಯವರು ಅಂದರೆ ಇನ್ನೂ ಹೆಚ್ಚಿನ ಪ್ರೀತಿ ಅವ್ರಿಗೆ. ಊರಿಗೆಲ್ಲ ಹೋಗಿದ್ದೇನೋ, ಹೆಂಗಿದೆ ನಮ್ಮ ಮನೆಯೆಲ್ಲ, ಅವ್ರು ಈಗಲೂ ಮನೆ ಇದೆ ಸಾಲಿಗ್ರಾಮದಲ್ಲಿ, ಈಗಲೂ ಇದೆ ಮನೆ. ಹೋಗಿದ್ದೇನೋ ನಮ್ಮ ಮನೆ ಕಡೆ ಎಲ್ಲ ಹೋಗಿದ್ದೇನೋ, ಹೆಂಗಿದಾರೋ ಹೆಂಗೆ ಅಂತೆಲ್ಲ ಊರ ಕಡೆ ಎಲ್ಲ ಕೇಳ್ತಾ ಇದ್ರು. ಇನ್ನೇನೋ ಈಗ ನೆಕ್ಸ್ಟ್ ಅವ್ರ ಬರ್ತಡೇ ಏಪ್ರಿಲ್ 24, 98 ವರ್ಷ ತುಂಬುತ್ತೆ. ಇನ್ನು 2 ವರ್ಷ ಹೋದರೆ 100 ವರ್ಷ ತುಂಬುತ್ತೆ. ಅದು ಒಂದು ಶತಮಾನೋತ್ಸವ, ಒಂದು ಇದು ಪ್ಲ್ಯಾನ್ಗಳು ನಡೀತಾ ಇದೆ. ಅಣ್ಣವ್ರು 100 ವರ್ಷಕ್ಕೆ ಏನೇನೆಲ್ಲ ಮಾಡಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪ್ಲ್ಯಾನ್ ನಡೀತಾ ಇದೆ. ಯಾಕೆಂದ್ರೆ 100 ವರ್ಷ ಹತ್ರ ಬರ್ತಾ ಇದೆ. ಇನ್ನು 2029 ಹೋದರೆ 100 ವರ್ಷ ಕಂಪ್ಲೀಟ್ ಆಗುತ್ತೆ ಅವ್ರಿಗೆ, ಅಣ್ಣವ್ರಿಗೆ. ಅದೊಂದು ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಅಭಿಮಾನಿಗಳಲ್ಲೂ ಒಂದು ಇದಿದೆ, ಅದೆಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ. ನೋಡೋಣ ಏನಾಗುತ್ತೆ ಅಂತ. 98 ವರ್ಷ ಈಗ ಏನಿದೆ, ಈಗ ಏಪ್ರಿಲ್ 24 ಬಂದರೆ 98 ವರ್ಷ ಆಗುತ್ತೆ. ಅಣ್ಣವ್ರಿಗೆ ಜನ್ಮದಿನ ಶುಭಾಶಯಗಳು. ಅವ್ರ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ, ಎಲ್ಲ ಅಭಿಮಾನಿ ದೇವರುಗಳ ಮೇಲೂ ಅವ್ರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.